2 ತಿಂಗಳು ಕಷ್ಟಪಟ್ಟಿದ್ಕೆ ಇವತ್ತು ಔಟ್ಪುಟ್ ನೋಡಿ ಹೆಂಗೈತೆ ಅಂತ. ಆಕ್ಚುಲಿ ಇವಾಗ ನಮ್ಮ ಅಪ್ಪಂಗೆ ಇದನ್ನ ತೋರಿಸಿ ಸರ್ಪ್ರೈಸ್ ಮಾಡ್ಬೇಕು. ನಾನು ಈ ತರ ಏನೇ ಕೆಲಸ ಮಾಡಿದ್ರು ನಮ್ಮ ಅಪ್ಪ ತುಂಬಾ ಎಂಕರೇಜ್ ಮಾಡ್ತಾರೆ. ಮಾಡು ಮಾಡು, ವಿಂಟೇಜ್ ಗಾಡಿ ಆದ್ರೆ ಕೀಳಾಗಿ ನೋಡ್ಬಾರ್ದು ಯಾರು, ಅದಕ್ಕೆ ಆದಂತ ವ್ಯಾಲ್ಯೂ ಇದೆ, ಅದನ್ನ ಜನಗಳಿಗೆ ತಿಳಿಸು ಅಂತ ನಮ್ಮ ಅಪ್ಪನೇ ಆಕ್ಚುಲಿ ಎಂಕರೇಜ್ ಮಾಡ್ತಾರೆ. ಸೊ ಇವಾಗ ನಮ್ಮ ಅಪ್ಪಂಗೆ ತೋರಿಸಿ ಸ್ವಲ್ಪ ಖುಷಿ ಪಡ್ಸೋಣ ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಗಾಡಿ ನೋಡ್ಬಿಟ್ಟು ಯಾವ ತರ ರಿಯಾಕ್ಷನ್ ಆಯ್ತಾರೆ ನೋಡಿ. ಈಗ ಅಪ್ಪ ನಮ್ಮ ಅಪ್ಪ ನೋಡ್ಬಿಟ್ಟು ಹಂಗೆ ಗಾಸ್ ಆಗ್ಬಿಡ್ಬೇಕು ಇವಾಗ. ನಾಗೇಶಪ್ಪ ಈ ಗಾಡಿನ ನೋಡಿದ್ಮೇಲೆ ನೀವು ಫಾಲೋ ಮಾಡಲ್ಲ ಅಂತಂದ್ರೆ ಇನ್ ಏನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಾಯ್ತಲ್ಲ. ಇಲ್ಲ ನಮ್ಮ ಅಪ್ಪ ಬತ್ತಾನೆ ಇಲ್ಲ, ಕೆಳಗಡೆ ಎಳಿತಾ ಇಲ್ಲ. ಪ್ಯಾಂಟ್ ಹಾಕವ ಗುರು, ನೀನ್ ನೋಡಕ್ಕಾಗಲ್ಲ. ಮಲಯಾಳ ನನ್ನ ಮಗನೇ ಹೆಂಗೆ ಮಮ್ಮಿ 2 ತಿಂಗಳು ಕಷ್ಟಪಟ್ಟಿದ್ಕೆ ಇವತ್ತು ಔಟ್ಪುಟ್ ನೋಡಿ ಹೆಂಗೈತೆ ಅಂತ. ಹೆಂಗೆ ಏನ್ ಓಡ್ಸೇ ಬಿಡೋತರ ಇದೆಯಾ? ಏನು ಬೇಡ, ಅದೊಂದು ಗಾಡಿ ಆಫ್ ಮಾಡ್ಬಿಡು ಸಾಕು. ನೋಡ್ತೀನಿ ಕಷ್ಟ ಕಣಪ್ಪ. ಆಫ್ ಮಾಡಮ್ಮ, ಅತ್ತಾಗಿದ್ದಾಗೆಲ್ಲ ನೋಡ್ತಾ ಇದೀರ ಗಾಡಿ ಆಫ್ ಮಾಡು ಅಂದ್ರೆ ಸುಮ್ನೆ ತಮಾಷೆಗೆ. ನೋಡು ಇವಾಗ ನಿಮ್ ಯಜಮಾನ್ರು ಬರ್ತಾರೆ, ನಿಮ್ ಯಜಮಾನ್ರು ಹೇಳಿದ ತಕ್ಷಣ ಆಫ್ ಮಾಡ್ತಾವ ನೋಡ್ಕೊ. ಏನು ಅದಕ್ಕೆಲ್ಲ ನ್ಯಾಕು ತಲೆ ಬೇಕನ್ಬಿಡು. ನಾನು ಲೂನಾ ಹೊಸ ಕಂಪ್ನಿ ಓಪನ್ ಮಾಡ್ತಾ ಇದೀನಿ ಆಯ್ತಾ. ತಾಸ್ತು ನೋಡ್ಕೋ ಯಾವ ಲೆವೆಲ್ ಫಾಲೋವರ್ಸ್ ತೆಗಿತೀನಿ ಲೂನಾ ಇಂದ ಅಂತ ಮಂಕ ಬಿಡ್ಬೇಕು ಹಂಗೆ ನೀನು. ಈ ಗಾಡಿ ಮಮ್ಮಿ ನೋಡು ಇವತ್ತಿನ ವಿಡಿಯೋ ಹಾಕಿದ್ರೆ 1-2 ಲಕ್ಷ ಜನ ಫಾಲೋ ಮಾಡ್ತಾರೆ. ಎಲ್ಲ ಕಲ್ಪನೆಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. 5 ಲಕ್ಷ ನೋಡೋರ, 5 ಲಕ್ಷ ನೋಡೋದ್ ಬೇಡಕಮ್ಮ, 1 ಲಕ್ಷ ಜನ ಫಾಲೋ ಮಾಡಿದ್ರೆ ಸಾಕು. ಕಷ್ಟ ಕಣಪ್ಪ. 2 ಲಕ್ಷ ಜನ ಕೊನೆಗೂ ಹಿಡ್ದಲ್ಲ.